ಆ ತರ ಪ್ಲಾನ್ ಎಲ್ಲ ಏನೂ ಇಲ್ಲ ತಾನೇ? ನೋವೇ ಹಾಗೆಲ್ಲ ಏನೂ ಇಲ್ಲ. ನೀನೇ ಬೇಕಾದ್ರೆ ಕೊಡ್ತೀನಿ ಅಂದ್ರೆ ಓಕೆ. ನಾನೇ ಯಾಕೆ ಯಾವಾಗ್ಲೂ ಕೊಡ್ಬೇಕು? ನೀನ್ ಕೊಟ್ರೆ ಏನಾಗ್ಬಿಡುತ್ತೆ? ನೀನೇ ಕೊಟ್ರೆ ಏನಾಗುತ್ತೆ? ಏನಾಗುತ್ತೆ ಅಂತ ನನ್ ಕವನ ಓದಿ ಹೇಳ್ಬೇಕಾಗತ್ತೆ. ಏನು ಕವನನ ಓದಿ ಹೇಳ್ತೀಯ? ತಮ್ ಸವಾಸ ಮಾಡ್ದಾಗಿಂದ ಇಂಥ ಒಳ್ಳೆ ಗುಣಗಳನ್ನೆಲ್ಲ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗಿಷ್ಟ ಆಗೋ ಕವನನ ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಮುದ್ ಕೊಟ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕವನ ಕೂಡ ಇದೆಯಾ? ಆಹಾ ಅಪ್ಪಣ್ಣ, ಇದು ಅದಲ್ಲ. ಯಾವಾಗ್ಲೂ ಒಬ್ರೇ ಮುದ್ ಕೊಡ್ತಿದ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ, ಏನಾಗಿರುತ್ತೆ ಅಂತ ನನ್ ಕವನ ಓದಿ ಹೇಳ್ತೀನಿ ಅಂದೆ. ಕಿವಿನ ಓಪನ್ ಮಾಡಿ ಇಟ್ಕೊಂಡು ಕೇಳಿಸ್ಕೊ. ಮುತ್ತಿನ ಹಳೆ ಬಾಕಿಯೇ ತೀರಿಲ್ಲ, ಮತ್ತೆ ಸಾಲ ಕೇಳದಿರು. ಅದೆಷ್ಟು ಕೊಡಲಿ ಕೇಳಿದಾಗೆಲ್ಲ ತಿರುಗಿ ಪಡೆವ ಖಾತ್ರಿ ಇಲ್ಲದೆ. ಅಪರೂಪಕ್ಕಾದರೂ ಒಂದೆರಡ ಮರು ಪಾವತಿಸು ನಂಬಿಕೆಯೂ ಇಲ್ಲದೆ. ಮೂತಿ ಗಂಟೆಕ್ಕಿ ಕೂತು ಬಿಟ್ಟರೆ ಈ ಬಾರಿ ಕರಗಲಾರೆ. ಪೆದ್ದು ಮುದ್ದಾಗಿ ನಟಿಸಿ ಮಗುವಂತೆ ರಚ್ಚೆ ಹಿಡಿದರು ನಾನೊಳ್ಳೆ. ನೋಟದಲ್ಲೇ ಮೋಹಿಸಿದರೂ ಇಲ್ಲ, ಅಭಿನಯದಲ್ಲಿ ಅಪ್ಪಿದರೂ ಸಾಧ್ಯವಿಲ್ಲ. ಹುಸಿ ಮುನಿಸ ಹಿಡಿ ಶಾಪಕ್ಕೂ ಹೆದರಲ್ಲ, ಮನಸ್ಸು ಬದಲಾಯಿಸುವ ಮಾತೇ ಇಲ್ಲ. ನಿನಗೆ ಹಠ ಮಾಡುವುದು ಚಟವಾಗಿದೆ, ನನಗೆ ಸೋತು ಸಾಕಾಗಿದೆ. ಹೊಸ ಮನವಿ ತರುವುದೇ ಬೇಡ, ಕೊಡುವುದಾದರೆ ಕೊಡು ಪ್ರೀತಿಯಿಂದ. ಪಡೆವೆ ಲೆಕ್ಕವಿಟ್ಟುಕೊಂಡು ಮುಲಾಜಿಲ್ಲದೆ. ಜಮೆಯಾಗಲಿ ಖಾಲಿಯಾದಷ್ಟು. ಬಾಕಿ ಇಟ್ಟ ಕೆಟ್ಟ ಹೆಸರೇಕೆ ನಿನಗೆ? ಬಟ್ಟಿ ಬೇಡ, ಪಡೆದಷ್ಟು ಕೊಟ್ಟರೆ ಸಾಕೆನಗೆ. ತುಂಬಾ ಚೆನ್ನಾಗಿದೆ ಅಮೂಲ್ಯ. ಐ ರಿಯಲಿ ಲೈಕ್ ಇಟ್. ಇಷ್ಟ ಆದ್ರೆ ಏನ್ ಲಾಭ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಹಳೆ ಸಾಲ ಮನ್ನಾ ಆಯ್ತು, ಹೊಸ ಸಾಲ ನಾನು ತಗೊಂಡಿಲ್ಲ. ಹೀಗೇನ್ ಹೇಳ್ತೀಯ? ಸಾಲ ಒಳ್ಳೇದಲ್ಲ. ಹುಡುಗಿಯಾಗಿ ನಿನಗೆ ಎಷ್ಟು ಧೈರ್ಯ ಇದೆ ಅಲ್ವಾ? ಅದು ಪಬ್ಲಿಕ್ ಅಲ್ಲಿ ಎಲ್ಲ ಮುಂದೆ ಕಿಸ್ ಮಾಡ್ತೀಯ. ಇನ್ ಹುಡುಗಾಗಿ ನಾನ್ ಸುಮ್ಮನೆ ಇರೋದಕ್ಕಾಗತ್ತಾ? ಅದು ಅಲ್ಲದೆ ಸಾಲ ಎಲ್ಲ ಪೆಂಡಿಂಗ್ ಇಟ್ಕೊಳ್ಳೋ ಕ್ಯಾರೆಕ್ಟರು ನಂದಲ್ಲ. ಬಡ್ಡಿ ಬೇಡ ಅಂತ ಹೇಳ್ದೆ ನೀನು. ಚಕ್ರ ಬಡ್ಡಿ ಸೇರ್ಸ್ಕೊಡ್ತೀನಿ ನೋಡು. ಬನ್ನಿ ಬನ್ನಿ. ಓ ವಿಷ್ಣು, ಬ್ರೇಕಾ? ಸರಿ ಸರಿ. ಧ್ರುವ ಸರ್, ಇದು ನಿಮ್ಮ ವರ್ಕ್ ಸ್ಟೇಷನ್. ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಅಂಟಿಸ್ಕೋಬಹುದು. ಅಂಟಿಸ್ಕೊಳ್ಳೋದಾ? ಮುಂಚೆ ಎಲ್ಲಾರ ವರ್ಕ್ ಸ್ಟೇಷನ್ ಪ್ಲೇನ್ ಆಗಿರ್ತಿತ್ತು. ಅಮೂಲ್ಯ ಮೇಡಮ್ ಆಫೀಸಿಗೆ ಕಾಲ್ ಇಟ್ಟಿದ್ದು ವಾಸ್ತುನೇ ಚೇಂಜ್ ಆಗೋಯ್ತು. ಹನುಮಾನ್ ಸ್ಟ್ಯಾಚು, ಫ್ಯಾಮಿಲಿ ಫೋಟೋ ಎಲ್ಲರೂ ಅನ್ಸಕ್ ಶುರು ಮಾಡಿದ್ರು. ಧ್ರುವ, ಈ ಖರಾಬ್ ಕಂದ ಸ್ವಲ್ಪ ತಲೆ ತಿಂತಾನೆ. ನೀನ್ ಇನ್ಮೇಲಿಂದ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಿನಗೆ ಬಂದ ಜಾಗ ಇಲ್ಲ. ಸರಿ, ಇವನು ಧ್ರುವ ಅಂತ ಇವತ್ತಿಂದ ನಮ್ಮನೆಯಲ್ಲೇ ಇರ್ತಾನೆ. ನಮ್ಗೆ ಮಂಡಿ ನೋವಿದೆ, ಅದಕ್ಕೆ ಹೇಳಿದೆ. ಪರವಾಗಿಲ್ಲ ರಾಜ, ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನು. ಏನಾಯ್ತು? ವೇದಾಂತನ ನನ್ನ ಮನೆಯಿಂದ ಆಚೆ ಹಾಕಿ ಕ್ಷಣನೇ ನಾನು ವಸಿಷ್ಠ ಫ್ಯಾಮಿಲಿಯ ಐಡೆಂಟಿಟಿ ನಂಗೆ ಮರ್ತೋಗಿತ್ತು.
ಅಷ್ಟೇ ಅಲ್ಲ, ನನ್ನ ಹೆಸರೇ ನಂಗೆ ಮರ್ತೋಗಿತ್ತು. ಅಮ್ಮ ಮನೆಯಲ್ಲಿ ನನ್ನ ರಾಜಣ್ಣ ಅಂತ ಕರೆದ್ರು. ಅದೇ ನನ್ನ ಐಡೆಂಟಿಟಿ ಆಗಿತ್ತು. ಈಗ ಇದನ್ನ ನೋಡಿದ್ಮೇಲೆ ಅಣ್ಣನಿಂದ ನನ್ನ ನಿಜವಾದ ಐಡೆಂಟಿಟಿ ವಾಪಸ್ ಬಂತು ಅಂತ ಅನಿಸ್ತಾ ಇದೆ. ಅಯ್ಯೋ ಸರ್, ನೀವು ಒಂದೇ ಕಣ್ಣಲ್ಲಿ ಅಲ್ಬೇಡಿ. ಏನ್ ಕಾಣಿಸುತ್ತೋ ಅದು ನಿಜ ಅಲ್ಲ, ಏನ್ ಕಾಣಿಸಲ್ವೋ ಅದು ನಿಜ ಅಲ್ಲ. ಹಾಗಾದ್ರೆ ಎಲ್ಲಾನು ಸುಳ್ಳ? ನಮ್ಮ ಅಪ್ಪನಾಣೆ ನನಗೂ ಗೊತ್ತಿಲ್ಲ. ಜೀವನ 3 ದಿನ, ಎಲ್ಲರೂ ಮಜಾ ಮಾಡೋಣ. ರೀ ಹಸ್ಬುಲ್ಲ, ಇದು ಯಾವ ಸಿಮೆ ಫಿಲಾಸಫಿ ರೀ? ಯಾವನ ಗೊತ್ತು ಸರ್, ಫ್ಲೋ ಅಲ್ಲಿ ಬಂತು ಹೇಳ್ದೆ. ಸಾಲ ಯಾರು ಕೊಟ್ರು, ಯಾಕೆ ಕೊಟ್ರು, ಅದ್ರ ಮೀನಿಂಗ್ ಏನು ಅಂತೆಲ್ಲ ತಲೆ ಕೆಡಿಸ್ಕೊಂಡಿದ್ ಮಗನೇ ಅಲ್ಲ ನಾನು. ಸದ್ಯಕ್ಕೆ ಧ್ರುವ ಸರ್ ಎಮೋಷನಲ್ ಬಾವಿಯಿಂದ ಆಚೆ ಬರಬೇಕು, ಹ್ಯಾಪಿಯಾಗಿ ಸೌಂಡ್ ಮಾಡಬೇಕು. ಅದೇ ನಮ್ ಕಾನ್ಸೆಪ್ಟ್. ರೀ ಬಿಡ್ಲಾ, ನೀವು ಮಾತಾಡೋದು ಬರೀ ನಾನ್ಸೆನ್ಸೆ. ಆದ್ರೇನಂದ್ರೆ ಒಂದೊಂದ್ ಟೈಮಲ್ಲಿ ಆ ನಾನ್ಸೆನ್ಸ್ ವರ್ಕೌಟ್ ಆಗ್ಬಿಡುತ್ತೆ. ಏನಿಲ್ಲ ಧ್ರುವ, ಆಗೋದೆಲ್ಲ ಒಳ್ಳೇದಕ್ಕೆ, ಇನ್ ಮುಂದೆ ಒಳ್ಳೇದೇ ಆಗುತ್ತೆ ಅನ್ಕೋ. ಧ್ರುವ, ನಾವು ಪ್ರತಿದಿನ ಹೇಳುವಾಗ ನಮ್ಗೊಂದು ಹೊಸ ಲೈಫ್ ಅಂತ ಎದೊಳ್ಬೇಕು. ಇವತ್ತಿನ ದಿನ ನೀನು ನಿನಗೆ ಸೆಕೆಂಡ್ ಚಾನ್ಸ್ ಸಿಕ್ತಿರೋ ಹೊಸ ಲೈಫ್ ಅಂತ ಅನ್ಕೋ. ಆಲ್ ದಿ ಬೆಸ್ಟ್. ಅಷ್ಟೇ ಅಲ್ಲ ಧ್ರುವ, ನೀನ್ ನೋಡೋದಿನ್ನು ಮುಂದೆ ಬಾಕಿ ಇದೆ. ಅಸ್ಲಿಗಿರೋದೆ ಎಲ್ಲ ಮುಂದೆ. ನಿನ್ನ ನೀನ್ ಯಾವತ್ತೂ ಒಂಟಿ ಅನ್ಕೊಳ್ಬೇಡ, ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಆಲ್ ದ ಬೆಸ್ಟ್. ನಂದು ಒಂದು ಹಾಲಲ್ಲಿ ಬೂಸ್ಟ್, ಆಲ್ ದ ಬೆಸ್ಟ್. ಎಲ್ರಿಗೂ ಥ್ಯಾಂಕ್ಸ್. ಲಂಚ್ ಮಾಡಬೇಕು ಅಂತ ಇಬ್ರಿಗೂ ಟೇಬಲ್ ರಿಸರ್ವ್ ಮಾಡಿಸ್ದೆ, ಅದು ಸ್ಟಾರ್ ಹೋಟ್ಲಲ್ಲಿ. ಬೇಡ ಅಂತ ಕರ್ಕೊಂಡೋಗೋದು ಪುಟ್ ಹೋಟ್ಲಲ್ಲಿ ಊಟ ಮಾಡಿಸ್ದೆ. ಶಾಪಿಂಗ್ ಮಾಡಬೇಕು ಅಂತ ಹೇಳಿದೆ, ಬೆಂಗಳೂರಲ್ಲಿರೋ ಬೆಸ್ಟೆಸ್ಟ್ ಡಿಸೈನರ್ಸಿಗೆ ಫೋನ್ ಮಾಡಿ ಡಿಸೈನರ್ ವೇರ್ನ ರೆಡಿ ಮಾಡಿಸ್ದೆ. ಆದ್ರೂ ನೀನು ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡಬೇಕಿತ್ತು, ಅಲ್ಲೇ ಶಾಪಿಂಗ್ ಮಾಡಿಸ್ದೆ. ಒಟ್ಟೆ ನಾನು ಏನೇ ಹೇಳಿದ್ರು ಅದನ್ನ ಒಪ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ. ನೀನ್ ಯಾಕೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ನೆಗೆಟಿವ್ ಆಗಿ ನಾನು ಯೋಚನೆ ಮಾಡ್ತಿಲ್ಲ, ನೀನೇ ಮಾಡ್ತಿರೋದು. ಹೀಗೆ ಕಂಟಿನ್ಯೂ ಆದ್ರೆ ನಾವಿಬ್ರು ಜೆಲ್ ಆಗೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕೆಮಿಸ್ಟ್ರಿ ಕಾರ್ಡ್ ಬಿಲ್ಡ್ ಆಗೋದಿಲ್ಲ. ಇದೇ ರೀತಿ ಕಂಟಿನ್ಯೂ ಆದ್ರೆ ನಿನ್ಗೋಕೆನಾ? ನಾನ್ ಬೆಳೆದ್ ಬಂದಿರೋ ರೀತಿ ಇದು, ಅಥವಾ ನಾನ್ ಜಗತ್ತಿನ ನೋಡೋ ರೀತಿ ಇದು. ಚಿಕ್ಕ ವಯಸ್ಸಿಂದನೂ ನಾನು ಹಾಗೆ ಬೆಳೆದ್ ಬಂದ್ಬಿಟ್ಟೆ. ಅಮ್ಮನ ಜೊತೆ ತರಕಾರಿ ತರಕ್ ಹೋದಾಗ್ಲೂ ಅಷ್ಟೇ, ಚೌಕಾಸಿ ಮಾಡಿ ಮೆಣಸಿನ್ಕಾಯಿನೋ ಇಲ್ಲ ಕೊತ್ತಂಬರಿ ಸೊಪ್ಪನೋ ಫ್ರೀಯಾಗಿ ಕೊಡೋವರೆಗೂ ಬಿಡ್ತಾನೆ ಇರ್ಲಿಲ್ಲ. ಆಮೇಲೆ ಅಪ್ಪ ನಮ್ಮನ್ನ ಯಾವಾಗ್ಲಾದ್ರೂ ಒಂದ್ಸತಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅವ್ರು ಕೊಡೋ ತಿಂಡಿನೆಲ್ಲ ನೋಡಿ ನಾವೆಲ್ಲ ಖುಷಿಯಾಗಿರ್ತಿದ್ರೆ, ನಮ್ಮಮ್ಮ ಮಾತ್ರ ಇದನ್ನೆಲ್ಲ ನಾನೇ ಮಾಡಾಕ್ತಿರ್ಲಿಲ್ವಾ, ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಬೈಕೊಳ್ತಿದ್ಲು. ನಾನು ಚಿಕ್ಕವಳಿದ್ದಾಗ ಸ್ಕೂಲ್ ಬ್ಯಾಗ್ನ ಮರ್ತ್ಬಿಟ್ಟು ಬಂದ್ರು ನಮ್ಮಮ್ಮ ಬೈತಾ ಇರ್ಲಿಲ್ಲ. ಅದೇ ಟಿಫಿನ್ ಬಾಕ್ಸ್ನ ಮರ್ತ್ಬಿಟ್ಟು ಬಂದ್ರೆ ದೊಡ್ಡ ರಂಪನೆ ಮಾಡ್ಬಿಡ್ತಿದ್ಲು. ಇದ್ರ ಬಗ್ಗೆ ನಾನು ಇಷ್ಟು ದಿನ ನಿನ್ನ ಹತ್ರ ಹೇಳ್ಕೊಂಡೇ ಇರ್ಲಿಲ್ಲ ಅಷ್ಟೇ. ಈ ವಿಚಾರ ಎಲ್ಲ ಲವ್ ಮಾಡೋದಕ್ಕೂ ಮೊದಲೇ ಆಫೀಸಲ್ಲಿ ಹೇಳಿದ್ಯಾ? ನೆನಪಿದೆ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ನಮ್ಮ ಜೀವನ ನಡೆಯೋದೇ ಹೀಗೆ ವೇದ ಅಂತ. ನಾವು ಇರೋದ್ರಲ್ಲೇ ಜೀವನ ಕಟ್ಕೊಳ್ಳೋದಕ್ಕೆ ನೋಡ್ತೀವಿ. ಅದರಲ್ಲೇ ಖುಷಿ ಕಂಡ್ಕೋತೀರಲ್ವಾ? ಕರೆಕ್ಟ್. ನಾನು ಮೊದಲೇ ಹೇಳಿದ್ದೆ, ನೀನು ಮಿಡಲ್ ಕ್ಲಾಸ್ ಮನೆ ಅಳಿ ಆಗ್ತಿರೋನು, ಸುಮ್ಮನೆ ಎಲ್ಲ ತುಂಬ ರಿಸ್ಕ್ ಇರುತ್ತೆ ಅಂತ. ಆದರೆ ನೀನು ಏನು ಮಹಾ ವ್ಯತ್ಯಾಸ ಅನ್ನೋ ಥರ ಮಾತಾಡಿ ಮುಂದೆ ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ ಅಂತಾನೂ ಹೇಳಿದ್ದೆ. ಎಲ್ರು ಎಷ್ಟು ಮುದ್ದ ಕಾಣ್ತಾ ಇದ್ದಾರೆ. ನಮ್ಮ ಅಂಜು ಅಂತೂ ತುಂಬಾ ಜಾಣೆಯಪ್ಪ. ಓದೋದ್ರಲ್ಲೂ ಅಷ್ಟೇ, ಈ ಥರ ಫೋಟೋ ತೆಗೆಯೋದ್ರಲ್ಲೂ ಅಷ್ಟೇ. ನಿಶ್ಚಿತಾರ್ಥ ಮಾಡಿ ಮುಗಿಸಿದ್ರೆ ಸಾಲದು. ನನ್ನ ಮಗಳು ಇಷ್ಟಪಟ್ಟಿರೋ ಹುಡುಗನ ಜೊತೆ
ಭವ್ಯವಾಗಿ ಮದುವೆನೂ ಮಾಡಬೇಕು. ಆಗಲೇ ನಮಗೂ ಮರ್ಯಾದೆ. ಆದರೆ ಅದಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಹಣ ಬೇಕು. ಅದಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಚಮತ್ಕಾರನೇ ನಡಿಬೇಕು, ಇಲ್ಲ ತ್ಯಾಗ ಆಗಬೇಕು. ಪಾಪ ಹುಡುಗ ಕಿಡ್ನಿ ಬೇಕು ಅಂತ ಅಲ್ದಾಡ್ತಿದ್ದ. ಯಾರಾದರೂ ನನ್ನ ಹತ್ರ ಬಂದು ಕಿಡ್ನಿ ಕೊಡಿ ಅಂತ ಕೇಳಿದ್ರೆ ಕೊಡ್ತಿದ್ನೋ ಏನೋ. ಪರಿ ಪರಿ ಏನು ಯೋಚನೆ ಮಾಡ್ತಾ ಇದ್ಯಾ? ಅದೇ ರೀ, ಅವತ್ತು ಆ ಹುಡುಗ ಬಂದಿದ್ನಲ್ಲ, ಅವನ ಮಗುಗೆ ಯಾರೋ ಕಿಡ್ನಿ ಕೊಟ್ರು ಅಂತ ಹೇಳಿ. ಹೇಗಿದ್ದಾರೆ? ಅವ್ರೇನಾದ್ರು ಫೋನ್ ಮಾಡಿದ್ರಾ? ಇಲ್ಲ, ಫೋನ್ ಏನು ಮಾಡಿಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಸರಿ, ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ರೀ, ಎಲ್ರಿಗೂ 2 ಕಿಡ್ನಿ ಇರುತ್ತಂತೆ. ಆ ದೇವರು ನನಗೂ 2 ಕಿಡ್ನಿ ಕೊಟ್ಟಿರ್ತಾನಲ್ವಾ, ಅದರಲ್ಲಿ ಒಂದನ್ನು ದಾನ ಮಾಡಿದ್ರೆ ಆರೋಗ್ಯವಾಗಿರಬಹುದೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಹಾ, ಒಂದೇ ಕಿಡ್ನಿಯಿಂದ ಮನುಷ್ಯ ಆರೋಗ್ಯವಾಗಿರಬಹುದು ಅಂತ ಮೊನ್ನೆ ಒಂದು ಮೆಡಿಕಲ್ ಪ್ರೋಗ್ರಾಮ್ನಲ್ಲಿ ಹೇಳ್ತಾ ಇದ್ರು. ಅಂದರೆ ಒಂದು ಕಿಡ್ನಿ ಕೊಟ್ಟ ಮೇಲೂ ಮನುಷ್ಯ ಆರಾಮಾಗಿರ್ಬೋದು ಅಂತಾಯ್ತು. ಎಲ್ಲರ ವಿಚಾರದಲ್ಲೂ ಹೀಗೆ ಅಂತ ಹೇಳೋಕ್ಕಾಗಲ್ಲ ಪರಿ. ಈ ದಾನ ಮಾಡೋ ವ್ಯಕ್ತಿ ವಯಸ್ಸು, ಅವನಿಗಿರೋ ರೋಗ, ಇಂಥದನ್ನೆಲ್ಲ ಪರಿಗಣಿಸಿ ತಗೋತಾರೆ ಅನ್ಸುತ್ತೆ. ಓ ಹಾಗಾ? ಹಾ, ಅಂಗಾಂಗ ದಾನ ಅಂತ ಹೇಳ್ತಾರಲ್ಲ, ಇದು ಅಂಥದ್ದೇ ಒಂದಿರಬೇಕು. ಸಾಯೋರನ್ನ ಬದುಕಿಸಿ ತಾನು ಬದುಕೋದು, ಆದರೆ ತುಂಬ ಕಷ್ಟದ ಕೆಲಸ. ಗೊತ್ತಾಗುತ್ತೆ ಬಚಾರಿ, ಅದೇ ನಂಗೆ ಅದರಿಂದ ಯಾವ ಬೇಜಾರು ಇಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ಪ್ರಪಂಚ ನೋಡ್ತೇನೆ ಅನ್ನೋ ಖುಷಿ ಇದೆ. ಈ ದಿನ ಪ್ರಿನ್ಸಿಪಲ್ಸ್ಗಳನ್ನ ನಾವು ಬಿಸ್ನೆಸ್ ಅಲ್ಲಿ ಕೂಡ ಅಳವಡಿಸ್ಕೋಬೇಕು. ಆವಾಗ ವೇಸ್ಟೇಜ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನೀನು ನಂಗೆ ಇದಕ್ಕೆ ಇಷ್ಟ ಆಗುತ್ತೆ ಬಚಾರಿ. ನೀನು ಕ್ರ್ಯಾಕ್ ಮಾಡೋ ಸಿಲಿ ಜೋಕ್ಸ್, ನಿನ್ನ ಕಂಪ್ಯಾರಿಸನ್ಸ್ಗಳು, ನೀನು ಓವರ್ ಆ್ಯಕ್ಟಿಂಗ್. ಇಷ್ಟ ಅಂತ ಸುಮ್ಮನೆ ಟಾಂಗ್ ಕೊಡ್ತಾ ಇದೆಯಾ? ನಾಟ್ ರಿಯಲಿ. ಲೈಫಲ್ಲಿ ಇಷ್ಟೆಲ್ಲ ಕಷ್ಟಗಳಿದ್ರು ಅದನ್ನ ಎದುರಿಸಿ ಗಟ್ಟಿಯಾಗಿ ನಿಂತ್ಕೊಂಡಿದೆಯಲ್ಲ, ಅದಕ್ಕೆ. ಬಚಾರಿ, ನನಗೂ ಕೂಡ ನಿನ್ನ ಥರನೇ ಇರಬೇಕು ಅಂತ ಬಹಳ ಇಷ್ಟ. ಅದು ನಾನು ಮುಂಚೆ ನಾನು ತುಂಬ ಪ್ರಿನ್ಸಿಪಲ್ ಲೈಫ್ನ ಲೀಡ್ ಮಾಡಿದೆ. ಇವತ್ತು ನನಗಿರೋ ಸ್ಟೇಟಸ್ಗೆ ನಾನು ಈ ರೀತಿ ಇರೋದು ನನಗೆ ಅನಿವಾರ್ಯ ಆಗಿದೆ. ಬಟ್ ಹೆಂಗೆ ಗೊತ್ತಾ, ನಿನ್ನ ಜೊತೆ ರಾಣಿ ಮೇಲೆ ರೈಡ್ ಹೋಗೋದು ನಂಗೆ ಬಹಳ ಇಷ್ಟ. ಆಮೇಲೆ ನೀನು ಟೀ ಕುಡಿಬೇಕಾದ್ರೆ ಒಂಥರ ಸೌಂಡ್ ಮಾಡ್ತೀಯ ನೋಡು, ಅದು ಕೂಡ ನನಗೆ ಬಹಳ ಇಷ್ಟ. ನೋಡು, ಮದ್ವೆ ಆದ್ಮೇಲೆ ನಾನೇನು ಹೇಳ್ತೀನಿ, ಅವಾಗ ಬೇಕಿದ್ರೆ ನೀನ್ ಲೆವೆಲಿಗೆ ತಕ್ಕ ಹಾಗೆ ಇರೋ ತರ ಯೋಚನೆ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ನಾನು ನಮ್ಮ ಅಪ್ಪನ ಮಗಳು, ಅಂದ್ರೆ ಅಮೂಲ್ಯ. ಸೊ ನನಗೆ ಹೇಗಿಷ್ಟನೋ ಹಾಗೆ ಇರ್ತೀನಿ. ಆಚಾರಿ, ನೀನು ಬದಲಾಗ್ಬಿಡ. ನೀನು ಹೀಗಿದ್ರೇನೆ ಚೆನ್ನ. ಇದಕ್ಕೆ ತಾನೆ ನೀನು ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್. ಬದಲಾಗ್ಬಿಡ. ಹಾಗೆ ಬದಲಾಗೋದಕ್ಕೆ 1000 ಜನ ಇದ್ದಾರೆ. ನಿಂಗೆ ಬದಲಾಗ್ಬಿಡ. ಜಸ್ಟ್ ಬಿ ಯೋರ್ ಸೆಲ್ಫ್. ಬಂದ್ರಾ? ಇರಿ, ಕಾಫಿ ತಗೊಂಡ್ಬರ್ತೀನಿ. ಅಪ್ಪ ಬಂದ.
ಅಪ್ಪ ಇದೇನಿದು ಏನಿದ್ ಗಾಯ ಅಪ್ಪ? ಅಯ್ಯೋ ಹೌದೇನ್ರಿ? ಅಯ್ಯೋ ಹೇಗಾಯ್ತು ಈ ಗಾಯ? ಅದು ಆರತಿ ಮದುವೆಗೆ ಸಾಲ ಕೊಟ್ಟಿದ್ನಲ್ಲ ಸೆಲ್ವಮ್ಮ, ಅವನ ಹತ್ರ ಹೋಗಿ ಇನ್ನೊಂದು 20 ಲಕ್ಷ ಸಾಲ ಕೊಡು, ಆದಷ್ಟು ಬೇಗ ತೀರಿಸ್ತೀನಿ ಎಂದೆ. ಅದಕ್ಕೆ ಅವನು ಒರಟಾಗಿ ಮಾತಾಡಿ ನಮ್ಮ ಹೆಣ್ಮಕ್ಳ ಬಗ್ಗೆ ಎಲ್ಲ ತಪ್ಪಾಗಿ ಮಾತಾಡ್ಬಿಟ್ಟಪ್ರಿ. ಸಾಲ ತೀರಿಸದೇ ಇರೋದು ವಿಚಾರ ಬೇರೆ, ಆದರೆ ನೀನು ಹೆಣ್ಮಕ್ಳ ಬಗ್ಗೆ ಎಲ್ಲ ಹಾಗೆ ಮಾತಾಡಬಾರ್ದಪ್ಪ ಅಂತ ನಾನು ಸ್ವಲ್ಪ ದನಿ ಏರಿಸ್ದೆ. ಅವನು ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಎಂತ ದರಿದ್ರ ಜನರಿ ಅವರು, ಅವ್ರಿಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ವಾ? ಅಲ್ಲ, ನಮ್ಮ ಆರ್ತಿ ಮದ್ವೆಗೆ ಸಾಲ ಕೊಟ್ಟಾಗ ನಿಧಾನಕ್ಕೆ ವಾಪಸ್ ಕೊಡಿ, ನಾನು ನಿಮ್ ತಮ್ಮನ್ ತರ ಅಂತೆಲ್ಲ ಹೇಳಿದ್ದ. ಅಂದಿದ್ದ ನಿಜ, ಆದ್ರೆ ನಾವು ದುಡ್ಡು ತೀರ್ಸಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಹೌದು, ನಾವು ಪೂರ್ತಿ ತೀರ್ಸಿಲ್ಲ ನಿಜ, ಆದ್ರೆ ಸ್ವಲ್ಪನಾದ್ರೂ ವಾಪಸ್ ಕೊಟ್ಟಿದ್ದೀವಿ ತಾನೆ. ಅದೆಲ್ಲ ಅವ್ರಿಗೆ ಕಾಣತ್ತ ಪರಿ. ಅವ್ರಿಗೇನಿದ್ರು ತಮಗ್ ಬರ್ಬೇಕಾಗಿರೋದು ಮಾತ್ರ ಕಾಣಿಸೋದು. ಅವ್ರ ದುಡ್ಡನ್ನ ಅವ್ರು ಕೇಳ್ತಾರೆ, ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ. ಆದ್ರೆ ನಮ್ಮ ಹೆಣ್ಮಕ್ಳ ಬಗ್ಗೆ ಬಾಯಿದ್ದ ಬಂದ್ ಮಾತುಗಳು ಸರಿ ಇರ್ಲಿಲ್ಲ ಪರಿ. ತುಂಬಾ ನೋವಾಗ್ತಿದ್ಯಾ? ಅಪ್ಪ ಹಾಸ್ಪಿಟಲ್ಗೆ ಹೋಗಿ ಬರೋಣವಾ? ಅಯ್ಯೋ, ಅಷ್ಟೆಲ್ಲ ಏನೂ ಆಗಿಲ್ಲ ಅಮ್ಮ. ಬರ್ತಾ ಒಂದು ನೋವಿನ ಮುಲಾಮ್ ತಂದಿದ್ದೀನಿ, ಅದನ್ನ ಹಚ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೊಬ್ರೇ ಒದ್ದಾಡ್ತಿರೋದನ್ನ ನೋಡೋಕೆ ನನ್ನಿಂದ ಆಗ್ತಾ ಇಲ್ಲ ರೀ. ಆರ್ತಿ ಮದುವೆ ಶುರುವಾದ ಹೋರಾಟ ಇನ್ನೂ ನಿಂತೇ ಇಲ್ಲ. ನಿಮ್ಮೊಬ್ಬರ ಮೇಲೆ ಭಾರ ಹೊರಿಸೋಕೆ ನಾನು ತಯಾರಿಲ್ಲ. ಈಗ ನಾನೇನಾದರೂ ಮಾಡಲೇಬೇಕು. ಆದಿತಿ, ನಾನು ಹೇಮಾ ಆಂಟಿ ಮನೆಗೆ ಹೋಗಿ ಬರ್ತೇನೆ. ರಾಜ್ ಅಣ್ಣನ್ ವಾಯ್ಸ್ ನೋಟು ನೀನ್ ಯಾಕೆ ಕೇಳಿಸ್ಕೊಳ್ಳಿಲ್ಲ? ಅಣ್ಣ, ನನ್ನ ಸಾರ್ಥಕ್ ಭಾವ ವಿಕ್ಕಿ ತರ ಈಸಿಯಾಗಿ ತಗೊಳ್ಳೋ ಮನಸ್ಥಿತಿಲಿ ನೀ ಇಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಬಟ್ ನಾನಿದ್ದೀನಿ ಅಣ್ಣ, ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ಮತ್ತೆ ಕಂಪ್ನಿಗೆ ಸೇರ್ಸ್ಕೊಂಡೆ ಅಂತ ಅಲ್ಲ, ಮೊದಲಿಂದನೂ ಅಷ್ಟೆ. ನೀನು ನನ್ನ ಮೇಲೆ ಕೈ ಮಾಡಿ ಕತ್ತಿಡ್ದು ಆಚೆ ದಬ್ಬಿದ್ರು ನಿನ್ನ ಬಗ್ಗೆ ನಂಗೆ ಯಾವತ್ತೂ ಕೋಪ ಬರಲಿಲ್ಲ. ಯಾಕೆ ಗೊತ್ತಾ? ನಿನ್ನ ಮೇಲೆ ನನಗಿರೋ ಪ್ರೀತಿ. ನಿನಗೂ ನನ್ನ ಮೇಲೆ ಮೊದಲಿನ ಪ್ರೀತಿ ಬರೋವರೆಗೂ ನಾನು ತಾಳ್ಮೆಯಿಂದ ಕಾಯಕ್ಕೆ ರೆಡಿ ಇದ್ದೀನಿ ಅಣ್ಣ. ಎನಿವೇ ಥ್ಯಾಂಕ್ಸ್, ಕಂಪ್ನಿ ಕೆಲ್ಸಕ್ಕೆ ತಗೊಂಡು ನಿನ್ನ ಒಂದು ಭಾಗ ಆಗೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎಷ್ಟೇ ಅಂದ್ರೂ ಬೆನ್ನಿಗೆ ಹುಟ್ಟೋನು. ನೀನ್ ಆಚೆಗಡೆಗೆ ಎಷ್ಟೇ ಕೋಪ ತಾಪ ತೋರಿಸಿದ್ರು ನಿನ್ ಮನ್ಸಲ್ಲಿ ರಾಜಣ್ಣ ಇದ್ದಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಇವತ್ತು ಕನ್ಫರ್ಮ್ ಆಯ್ತು. ಇಷ್ಟ ಆಗಿದೆ ಅಂದಮೇಲೆ ಇನ್ನಷ್ಟು ಆಗೇ ಆಗುತ್ತೆ. ಆಫೀಸಿಗೆ ಬಂದಿರೋ ರಾಜಣ್ಣ ಮನೆಗೂ ಬರ್ತಾರೆ, ಎಲ್ಲರ ಜೊತೆ ಮೊದಲಿನ ಥರನೇ ಇರ್ತಾರೆ. ನಾನು ನಿನ್ನ ಸುಮ್ಮನೆ ರೋಬೋಟ್ ಅಂತೀನಿ, ಆದ್ರೆ ನಿನ್ ಮನ್ಸಲ್ಲಿ ತುಂಬಾನೇ ಫೀಲಿಂಗ್ಸ್ ಇದೆ. ಆದ್ರೆ ನಿನಗೆ ಅದನ್ನ ತೋರ್ಸ್ಕೊಳಕ್ ಬರಲ್ಲ ಅಷ್ಟೇ.